ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲ ಕಡೆ ಬಜೆಟ್ದ ಚರ್ಚೆ ಆಗ್ತಿದೆ. 2026-27ನೆಯ ಬಜೆಟ್ನಲ್ಲಿ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಸಂತೋಷ, ಯಾರಿಗೆ ದುಃಖ ಅನ್ನೋದ್ರ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ. ಇದ್ರ ಬೆನ್ನಲ್ಲೇ ಚಿನ್ನದ ದರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಇವತ್ತಿನ ಚಿನ್ನದ ಕತೆ ಹಾಗೆ ಬೆಳ್ಳಿಯ ದರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕೆ ಇನ್ನೂ ಕೂಡ ಚಿನ್ನದ ಬೆಲೆ ಅಥವಾ ಬೆಳ್ಳಿಯ ಬೆಲೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ, ನಿನ್ನೆ ದರವನ್ನೇ ಇವತ್ತಿ ಕೂಡ ಫಿಕ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಇದೀಗ ಒಂದು ಮಾಹಿತಿ ಲಭ್ಯವಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆಯ ಏನ್ ನೋಡಿದ್ವಲ್ಲ ಚಿನ್ನದ ಬೆಲೆ ಹಾಗೆ ಬೆಳ್ಳಿಯ ಬೆಲೆ ಇವತ್ತು ಕೂಡ ಅದೇ ದರ ಇರುವಂತದ್ದು. ಬನ್ನಿ ಅದೇ ದರವನ್ನ ಇನ್ನೊಂದ್ ಸರ್ತಿ ನೋಡ್ಕೊಂಡು ಬರೋಣ. ಬಂಗಾರ ಅಂತ ಹೇಳಿದ್ರೆ ನಮ್ಗೆಲ್ಲರೂ ಕೂಡ ತುಂಬಾ ಪ್ರೀತಿ. ಯಾಕಂತ ಹೇಳಿದ್ರೆ ಭಾರತೀಯರಿಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತಾದ್ರೆ ನಮಗೆ ಬಂಗಾರಗಳು ಬೇಕಾಗತ್ತೆ, ಹಾಗೆ ಬೆಳ್ಳಿ ಕೂಡ ಬೇಕಾಗತ್ತೆ. ನಾವು ಭಾರತೀಯರು ಮದುವೆ ಅಥವಾ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಅಂತಾದ್ರೆ ಅಥವಾ ನಮ್ಮ ಮನೆಯಲ್ಲಿ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ ಅಂತಾದ್ರೆ ಬಂಗಾರ ಅಥವಾ ಬೆಳ್ಳಿ ಬೇಕೇ ಆಗುತ್ತೆ. ಇದೀಗ ಬೆಳ್ಳಿ ಬೆಲೆ ಕೂಡ ಹೆಚ್ಚಳವಾಗೋದ್ರಿಂದ ಬೆಳ್ಳಿ ಅಥವಾ ಚಿನ್ನವನ್ನ ಪರ್ಚೇಸ್ ಮಾಡೋಕ್ಕೆ ಜನಸಾಮಾನ್ಯರಿಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಅದೇ ರೀತಿ ಏರ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ದರವನ್ನು ನೋಡಿ ತುಂಬ ಜನ ಶಾಕ್ ಕೂಡ ಆಗಿದ್ರು. ನಿನ್ನೆ ಸಡನ್ ಆಗಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯ ಮುಖ ಕಂಡಿರೋದ್ರಿಂದ ಕೆಲವರಿಗೆ ಸಂತೋಷ ತಂದಿದೆ. ಬನ್ನಿ ಆ ಒಂದು ದರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಿನ್ನೆ 24 ಕ್ಯಾರೆಟ್ ಚಿನ್ನಕ್ಕೆ 16,058 ರೂಪಾಯಿ ಇತ್ತು. ಹಾಗೆ 14,720 ರೂಪಾಯಿ 22 ಕ್ಯಾರೆಟ್ ಚಿನ್ನಕ್ಕಿತ್ತು. ಅದೇ ರೀತಿ 12,044 ರೂಪಾಯಿ 18 ಕ್ಯಾರೆಟ್ ಚಿನ್ನಕ್ಕಿತ್ತು. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರ ಹೆಚ್ಚಳ ಆಗೋದ್ರಿಂದ ತುಂಬ ಜನ 18 ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡ್ತಿದ್ರು. ಇದು ಗುಣಮಟ್ಟದಲ್ಲಿ ಕಡಿಮೆ ಇದ್ರೂ ಕೂಡ ಇದನ್ನ ಹೆಚ್ಚಾಗಿ ಪರ್ಚೇಸ್ ಮಾಡ್ತಿದ್ರು. ಕಾರಣ ಏನಂತ ಹೇಳಿದ್ರೆ ಚಿನ್ನ ಮತ್ತು ಬೆಳ್ಳಿಯ ಮೌಲ್ಯ ಹೆಚ್ಚಳವಾಗ್ತಿರೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತಂದ್ರೆ ಚಿನ್ನದ ಅಗತ್ಯ ಬಿದ್ದೇ ಬೀಳುತ್ತೆ. ಹೀಗಿರುವಾಗ ಗುಣಮಟ್ಟ ಕಳಪೆ ಆಗಿದ್ರು ಕೂಡ, ಗುಣಮಟ್ಟ ಕಡಿಮೆ ಇದ್ರೂ ಕೂಡ ನಾವು 18 ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡ್ಲಿಕ್ಕೆ ಮನಸ್ಸು ಮಾಡ್ತಿದ್ವಿ. ಆದರೆ ಇದು ಸರಿಯಲ್ಲ ಅಂತ ತಜ್ಞರು ಹೇಳ್ತಿದ್ರು ಕೂಡ ನಮ್ಮ ಮನೆಯ ಕಾರ್ಯಕ್ರಮ ಆಗಬೇಕು ಅಂತಾದ್ರೆ ನಾವು ಚಿನ್ನವನ್ನು ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಸುಮಾರು ಜನ 18 ಕ್ಯಾರೆಟ್ ಚಿನ್ನವನ್ನು ಪರ್ಚೇಸ್ ಮಾಡ್ತಿದ್ರು. ಆದರೆ ಈಗ ಒಂದು ರಿಲೀಫ್ ಸಿಕ್ಕಿರುವಂಥದ್ದು. ಸಾಲನೋ ಮೂಲನೋ ಮಾಡಿ ಇದೀಗ ಚಿನ್ನವನ್ನು ಪರ್ಚೇಸ್ ಮಾಡೋಕ್ಕೆ ಹೆಚ್ಚಿನ ಜನರು ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ನಿನ್ನೆ ಏನು ಚಿನ್ನ ದರವಿತ್ತಲ್ಲ, ಇದೀಗ ನಾನು ಜಸ್ಟ್ ಹೇಳಿದ ಹಾಗೆ ಚಿನ್ನ ದರ ಇವತ್ತು ಕೂಡ ಇದೇ ಕಂಟಿನ್ಯೂ ಆಗ್ತಿದೆ. ಮುಂದಿನ ವಿಡಿಯೋದಲ್ಲಿ ಚಿನ್ನದ ಬೆಲೆ ಏನಾದರೂ ಹೆಚ್ಚಾದರೆ ಅಥವಾ ಕಡಿಮೆ ಆದರೆ ಖಂಡಿತ ಅಪ್ಡೇಟನ್ನು ಕೊಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.